ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ವೀಕೆಂಡ್ ಮುಗ್ದು ಮಂಡೇ ಸ್ಟಾರ್ಟ್ ಆಗಿದೆ. ಮಂಡೇ ಅಂದ ತಕ್ಷಣ ನೆನಪಾಗೋದು ಮಂಡೇ ಮೋಟಿವೇಶನ್. ಎಲ್ರಿಗೂ ಬಡಿ ಯಾವ ಮೋಟಿವೇಶನ್ ಕೊಡೋಕ್ಕೂ ನಾನು ಬಂದಿಲ್ಲ. ಆದ್ರೆ ರೆಸೊಲ್ಯೂಷನ್ ಬಗ್ಗೆ ಮಾತಾಡೋಣ. ಅಂದ್ರೆ ಮಂಡೆಯಿಂದ ನಾನು ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡ್ತೀನಿ ಅಂತನೋ, ಅಥವಾ ಹೊಸ ಹಾಬಿ ಸ್ಟಾರ್ಟ್ ಮಾಡ್ತೀನಿ ಅಂತನೋ, ಇಷ್ಟು ಗಂಟೆ ಕಾಲ ಓದ್ತೀನಿ ಅಂತನೋ ತುಂಬಾ ಅನ್ಕೊಂಡಿರ್ತೀವಿ. ಬಟ್ ಅದನ್ನ ಕಾರ್ಯರೂಪಕ್ಕೆ ತರಕ್ ಆಗ್ತಿರಲ್ಲ. ಅದನ್ನ ಡಿಫೈನ್ ಮಾಡೋದಕ್ಕೆ ಅಂತ ಒಂದು ವರ್ಡ್ ಕೂಡ ಇದೆ, ಪ್ರೊಕ್ರಾಸ್ಟಿನೇಷನ್ ಅಂತ. ಅಂದ್ರೆ ಕನ್ನಡದಲ್ಲಿ ಆಲಸ್ಯ ಅಥವಾ ಮುಂದೂಡೋದು ಅಂತ ಜನರಲ್ ಆಗಿ ಹೇಳ್ತೀವಿ. ತುಂಬ ಜನದಾಗೆ ಪ್ರೊಕ್ರಾಸ್ಟಿನೇಷನ್ನ ಲೇಸಿನೆಸ್ಗೆ ನಾನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ. ಬಟ್ ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ತುಂಬ ವ್ಯತ್ಯಾಸ ಇದೆ ಅಂತ ಗೊತ್ತಾಯ್ತು. ಎಕ್ಸಾಂಪಲ್, ಲೇಸಿನೆಸ್ ಅಂತ ಅಂದರೆ ಕ್ಲೋಸ್ ಡೋರ್ ಅಂತ. ಅಂದರೆ ಬಾಗಿಲು ಮುಚ್ಚಿದೆ, ಅದ್ರ ಬಗ್ಗೆ ನಿಮಗೆ ಯಾವುದೇ ತಕರಾರಿಲ್ಲ, ಬಾಗಿಲು ಓಪನ್ ಮಾಡಬೇಕು ಅನ್ನೋ ಉದ್ದೇಶನೂ ಇಲ್ಲ, ಆ್ಯಂಡ್ ಯು ಆರ್ ಕಂಫರ್ಟಬಲ್ ವಿತ್ ಇಟ್ ಅಂತ. ಬಟ್ ಪ್ರೊಕ್ರಾಸ್ಟಿನೇಷನ್ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯು ಆರ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್ ಬಟ್ ಅಫ್ರೇಡ್ ಟು ನಾಕ್ ಇಟ್. ಅಂದರೆ ನಿಮಗೆ ಬಾಗಿಲು ತೆಗಿಬೇಕು ಅನ್ನೋ ಉದ್ದೇಶನೂ ಇದೆ, ಆಸೆನೂ ಇದೆ, ಆ್ಯಂಡ್ ನೀವು ಬಾಗಿಲ ಹತ್ರ ನಿಂತಿದ್ದೀರಾ ಕೂಡ. ಬಟ್ ಓಪನ್ ಮಾಡೋದಕ್ಕೆ ಫಿಯರು ಅಥವಾ ಓವರ್ ಥಿಂಕಿಂಗ್, ಕನ್ಫ್ಯೂಷನ್ ಇಂದನೂ ಆಗ್ತಾ ಇಲ್ಲ ಅಂತ. ಸೊ ಏನಕ್ಕೆ ಪ್ರೊಕ್ರಾಸ್ಟಿನೇಷನ್ ಬಗ್ಗೆ ಮಾತಾಡ್ತಿದ್ದೀನಿ, ಯೋಗದಕ್ಕೂ ಮತ್ತು ಪ್ರೊಕ್ರಾಸ್ಟಿನೇಷನ್ಗೂ ಏನಾದರೂ ಸಂಬಂಧ ಇದೆಯಾ, ಸೊಲ್ಯೂಷನ್ ಇದೆಯಾ ಅಂತ ಹುಡುಕ್ತಿದ್ರೆ ಎಕ್ಸಾಕ್ಟ್ಲಿ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಅದ್ರ ರಿಲೇಟೆಡ್ ಸ್ಟೋರೀಸ್ ಮತ್ತು ಪಾಸಿಬಲ್ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡೋಣ.